ಪತಿ ಪತ್ನಿ ಸೇರಿದ ಮರುದಿನ ಈ ನಿಯಮಗಳನ್ನು ತಪ್ಪದೆ ಪಾಲಿಸಬೇಕು. ಗಂಡ ಹೆಂಡತಿ ಪ್ರೀತಿಯು ಅತೀ ಅಮೂಲ್ಯವಾದದ್ದು. ಈ ಪ್ರೀತಿಯಲ್ಲಿ ಶಾರೀರಿಕ ಸಂಬಂಧ ಅನ್ನುವುದು ಬಹಳ ಮುಖ್ಯವಾದ ವಿಷಯ. ಇದು ಕೇವಲ ಗಂಡ ಹೆಂಡತಿಯ ಶಾರೀರಿಕ ಸಂಬಂಧ ಅಲ್ಲದೆ ಅವರಿಬ್ಬರ ನಡುವೆ ಅನುಬಂಧ, ಪ್ರೇಮ, ಹೊಂದಾಣಿಕೆ, ತಾಳ್ಮೆ, ಜೀವನದಲ್ಲಿ ಏಳಿಗೆಗೆ, ಮಾನಸಿಕ ಪ್ರಶಾಂತತೆಗೂ ಕೂಡ ಕಾರಣವಾಗುತ್ತದೆ. ಗಂಡ ಹೆಂಡತಿ ಸೇರಿದ ಮರುದಿನ ಗೊತ್ತಿದ್ದು ಗೊತ್ತಿಲ್ಲದೆಯೋ ಇಂತಹ ತಪ್ಪುಗಳನ್ನು ಮಾಡುತ್ತಾರೆ. ಮರುದಿನ ಎದ್ದು ಯಾವ ನಿಯಮ ಪಾಲಿಸಬೇಕು? ತಲೆಸ್ನಾನ ಮಾಡದೆ ದೇವರ ಮುಂದೆ ದೀಪ ಬೆಳಗಿಸಬಹುದಾ? ಸ್ನಾನ ಮಾಡದೆ ಹೊರಗಡೆ ಹೋಗಬಹುದಾ? ಮಂಚದ ಮೇಲಿದ್ದ ಬೆಡ್ಶೀಟನ್ನು ಏನು ಮಾಡಬೇಕು? ಸೇರಿದ ನಂತರ ಸ್ನಾನ ಮಾಡದೆ ಮನೆ ಕೆಲಸವನ್ನು ಮಾಡಬಹುದಾ? ಈ ರೀತಿಯ ಸಂದೇಹಗಳಿಗೆ ಎಷ್ಟೋ ಜನರಿಗೆ ಉತ್ತರ ಗೊತ್ತಿರುವುದಿಲ್ಲ. ಮನೆಯಲ್ಲಿ ಹಿರಿಯರಿದ್ದರೆ ಇಂತಹ ಗೊಂದಲಗಳಿಗೆ ಉತ್ತರ ಸಿಗುತ್ತೆ. ಮನೆಯಲ್ಲಿ ಯಾರೂ ಸಹ ತಿಳುವಳಿಕೆ ಹೇಳುವವರು ಇಲ್ಲದಿದ್ದರೆ ತಮಗೆ ಅನ್ನಿಸಿದ ಹಾಗೆ ಜೀವನ ನಡೆಸುತ್ತಾರೆ. ಆದರೆ ಯಾವಾಗಲೂ ಈ ರೀತಿ ಮಾಡಬಾರದು. ಮನೆಯಲ್ಲಿ ಯಾವಾಗಲೂ ಪುರುಷರು ತಲೆ ಸ್ನಾನ ಮಾಡಿಯೇ ದೀಪಾರಾಧನೆ ಮಾಡಬೇಕು. ಪುರುಷರು ಕೇವಲ ಮೈಗೆ ಸ್ನಾನ ಮಾಡಬಾರದು. ಹೆಂಡತಿ ದೇವರ ಮುಂದೆ ದೀಪ ಹಚ್ಚಿ ಸ್ನಾನ ಮಾಡಿದ್ದರೂ ಸಹ ಗಂಡನಾದವನು ತಲೆ ಸ್ನಾನ ಮಾಡಿ ದೇವರಿಗೆ ನಮಸ್ಕಾರ ಮಾಡಬೇಕು ಅಥವಾ ದೀಪಾರಾಧನೆ ಮಾಡಬೇಕು. ಆದರೆ ಸ್ತ್ರೀಯರು ಪ್ರತಿನಿತ್ಯ ಸ್ನಾನ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಸ್ತ್ರೀಯರು ವಾರಕ್ಕೆ 2 ದಿನ ನಿಗದಿಪಡಿಸಿಕೊಂಡು ಸ್ನಾನ ಮಾಡಬೇಕು. ಮುಖ್ಯವಾಗಿ ಬರುವ ಸಂದೇಹ ಏನೆಂದರೆ, ಗಂಡ ಹೆಂಡತಿ ಸೇರಿದ ಮರುದಿನ ದೇವರ ಮುಂದೆ ದೀಪ ಹಚ್ಚುವಾಗ ಸ್ತ್ರೀಯರು ತಲೆ ಸ್ನಾನ ಮಾಡಿರಬೇಕಾ? ಇಲ್ಲ, ಸ್ತ್ರೀಯರು ಪ್ರತಿನಿತ್ಯ ತಲೆ ಸ್ನಾನ ಮಾಡುವ ಅಗತ್ಯತೆ ಇರುವುದಿಲ್ಲ. ಮುಖ್ಯವಾದ ಪೂಜೆಗಳು ಇದ್ದಾಗ, ಮನೆಯಲ್ಲಿ ಏನಾದರೂ ವ್ರತಗಳನ್ನು ಮಾಡುವಾಗ, ಹರಕೆ ಅಥವಾ ಮುಡಿಪು ಕಟ್ಟುವ ದಿನಗಳಲ್ಲಿ, ಹಬ್ಬಗಳ ಸಮಯದಲ್ಲಿ. ಹಾಗೆ ನೀವು ಪ್ರತ್ಯೇಕವಾಗಿ ವಾರ ಅಂದರೆ ಕೆಲವರು ಸೋಮವಾರ, ಮಂಗಳವಾರ, ಶುಕ್ರವಾರ, ಶನಿವಾರ ನಿಮಗೆ ಇಷ್ಟವಾದ ದೇವರ ಆರಾಧನೆ ಮಾಡಲು, ಉಪವಾಸ ಮಾಡಲು ಮೀಸಲಿರುವ ದಿನಗಳಂದು ತಲೆ ಸ್ನಾನ ಮಾಡಿದರೆ ಸಾಕು. ನಿತ್ಯವೂ ತಲೆ ಸ್ನಾನ ಮಾಡಬೇಕೆಂಬ ಯಾವ ನಿಯಮವೂ ಸ್ತ್ರೀಯರಿಗಿರುವುದಿಲ್ಲ. ಏಕೆ ನಿತ್ಯ ದೇವರಿಗೆ ಕೈ ಮುಗಿಯುವಾಗ, ದೀಪಾರಾಧನೆ ಮಾಡುವಾಗ ಸ್ತ್ರೀಯರು ತಲೆ ಸ್ನಾನ ಮಾಡಬಾರದು? ವಾರಕ್ಕೆ 2 ಸಲವೇ ತಲೆ ಸ್ನಾನ ಮಾಡಬೇಕು ಎಂಬ ಪ್ರಶ್ನೆಗೆ ಉತ್ತರ ಏನೆಂದರೆ, ಸ್ತ್ರೀಯರು ಹಣೆಗೆ ಕುಂಕುಮ ಇಟ್ಟರೆ ಸಾಕ್ಷಾತ್ ಗಂಗಾದೇವಿಯನ್ನೇ ತಮ್ಮ ಹಣೆಯಲ್ಲಿ ಧರಿಸಿದಷ್ಟು ಪವಿತ್ರತೆ ಇರುತ್ತದೆ. ಸ್ತ್ರೀಯರ ಹಣೆಯನ್ನು ಗಂಗಾದೇವಿಯ ಪವಿತ್ರ ಸ್ಥಾನವಾಗಿ ಪರಿಗಣಿಸಲಾಗುತ್ತದೆ. ಆದ್ದರಿಂದ ತಲೆ ಸ್ನಾನವನ್ನು ಸ್ತ್ರೀಯರು ಗಂಡನ ಜೊತೆ ಸೇರಿದಾಗಲೆಲ್ಲ ಮಾಡುವ ಅವಶ್ಯಕತೆ ಬರುವುದಿಲ್ಲ. ಕೇವಲ ಮೈ ಸ್ನಾನ ಮಾಡಿದರೆ ಸಾಕು. ಸ್ತ್ರೀಯರು ಮೈ ಸ್ನಾನ ಮಾಡಿದಾಗ ಮರೆಯದೆ ಹಣೆಗೆ ಮೊದಲು ಕುಂಕುಮದ ಬೊಟ್ಟಿಟ್ಟು, ಕೆನ್ನೆಗೆ ಅರಶಿನ ಹಚ್ಚಿ, ನಂತರ ದೇವರ ಮನೆ ಪ್ರವೇಶಿಸಿ ದೇವರ ವಿಗ್ರಹ, ಫೋಟೋಗಳನ್ನು ಮುಟ್ಟದೆ ದೀಪಾರಾಧನೆ ಮಾಡಿ ಭಕ್ತಿಯಿಂದ ಕೈ ಮುಗಿದು ದೇವರ ಮನೆಯಿಂದ ಹೊರಬರಬೇಕು. ಮಕ್ಕಳು ಮಲಗುವ ಜಾಗದಲ್ಲಿ ಗಂಡ ಹೆಂಡತಿ ಯಾವುದೇ ಕಾರಣಕ್ಕೂ ಸೇರಬಾರದು. ಅದು ಮಕ್ಕಳಿಗೆ ಹೆಚ್ಚು ನಕಾರಾತ್ಮಕ ಶಕ್ತಿಯನ್ನು ತಂದುಕೊಡುತ್ತದೆ. ಮಕ್ಕಳಿಗೆ ಅನಾರೋಗ್ಯ, ಹೇಳಿದ ಮಾತನ್ನು ಕೇಳುವುದಿಲ್ಲ, ಮೊಂಡುತನ ಹೆಚ್ಚಾಗುತ್ತದೆ. ಇನ್ನು ಗಂಡ ಹೆಂಡತಿ ಮಲಗಿದ ಮಂಚದ ಮೇಲೆ ಹಾಸಿರುವ ಬೆಡ್ಶೀಟನ್ನು ನಿತ್ಯವೂ ಬದಲಿಸಬೇಕಾ? ಬೇಡ. ಆ ಬೆಡ್ಶೀಟನ್ನು ಮಡಚಿ ದಿಂಬಿನ ಕೆಳಗೋ ಅಥವಾ ಪ್ರತ್ಯೇಕವಾದ ಒಂದು ಜಾಗದಲ್ಲಿ ಇಡಬೇಕು. ನಂತರ ಹಾಸಿಗೆ, ಮೂಲೆ ಮತ್ತು ಮನೆಯ ಎಲ್ಲ ಮೂಲೆಗಳಿಗೂ ಅರಿಶಿನದ ನೀರನ್ನು ಪ್ರೋಕ್ಷಣೆ ಮಾಡಬೇಕು. ದಂಪತಿಗಳು ಸೇರಿದ ಮರುದಿನ ಸ್ನಾನ ಮಾಡದೆ ಅಡುಗೆ ಮನೆ ಪ್ರವೇಶಿಸಬಾರದು. ಇದು ಪರಮ ದರಿದ್ರ. ಸ್ನಾನ ಹಾಗೂ ಮನೆಯು ಶುಚಿಯಾದ ಮೇಲೆ ಅಡುಗೆ ಮನೆಗೆ ಹೋಗಬೇಕು. ಮನೆಯಲ್ಲಿ ಹಿರಿಯರು ಮಾತ್ರ ದೀಪಾರಾಧನೆ ಮಾಡುತ್ತಾರೆ. ನಾವು ನೇರವಾಗಿ ಹೋಗಿ ದೇವರಿಗೆ ಕೈ ಮುಗಿಯುವುದು ನಮ್ಮ ಕೆಲಸ ಕಾರ್ಯಕ್ಕೆ ಅಷ್ಟೇ. ಇದು ಒಳ್ಳೆಯದಲ್ಲ. ಇಂಥ ನೀವು ತಿಳಿಯದ ಅನೇಕ ವಿಷಯಗಳನ್ನು ಹಿತನುಡಿ ಚಾನೆಲ್ನಲ್ಲಿ ನಾವು ತಿಳಿಸಿಕೊಡುತ್ತೇವೆ. ಮನಸಾರೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನೆಲ್ ಮತ್ತು ಫೇಸ್ಬುಕ್ ಪೇಜನ್ನು ಮರೆಯದೆ ಫಾಲೋ ಮಾಡಿ. ಥ್ಯಾಂಕ್ ಯು.